ಸರ್ ತುಂಬ ಟ್ರಾಫಿಕ್ ಇದೆ. ನಿಯರೆಸ್ಟ್ ಇಲ್ಲಿಂದ ಒಂದು ಕಾಲ್ ಮಾಡಿದ್ರೇನು ಒಂದು 5 ಇಂದ 10 ಮಿನಿಟ್ಸ್ ಒಳಗಡೆ ಬರ್ತಿದ್ರು. ಇವಾಗ ಅಲ್ಲಿಂದ ಇಲ್ಲಿ ಕಮ್ಮಿ ಅಂದರೂ ಬರಬೇಕು ಅಂದರೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಕೋಣಕುಂಟೆ ಫಾರಮ್ಮಲ್ ರೋಡ್ ತುಂಬ ಜಾಮ್ ಇದೆ. ಶನಿವಾರ ಭಾನುವಾರ ಬರ್ತಂದ್ರೆ 1 ಅವರ್ ಆದರೂ ಕ್ಲಿಯರ್ ಆಗಲ್ಲ ಕೂಡ. ಇಲ್ಲಿ RBI ಲೇಔಟು ಚುಂಚಕಟ್ಟ ರೋಡ್ ತುಂಬ ಟ್ರಾಫಿಕ್ ಇದೆ. ಕಮ್ಮಿ ಅಂದರೂ ಒಂದು ದಿವಸಕ್ಕೆ 1 ರಿಂದ 2 ಆಕ್ಸಿಡೆಂಟ್ಗಳು ಕೂಡ ಆಗ್ತಾನೆ ಇದೆ. ಆವಾಗ ನಾವು ಆಟೋ ಡ್ರೈವರ್ಗಳೇ ನಿಂತ್ಕೊಂಡು ನಾವೇ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ ಸರ್. ಮಧ್ಯಾಹ್ನದಿಂದ ನೈಟ್ 12 ಗಂಟೆ ಆದ್ರೂ ಕ್ಲಿಯರ್ ಆಗೋದಿಲ್ಲ ಅದು. ಆವಾಗ ನಾವು ಆಟೋ ಡ್ರೈವರೇ ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದ್ದೀವಿ. ಕಡಿಮೆ ಜನ ಓಡ್ತಾರೆ. ನಾಳೆಯಿಂದ ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ, ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗುತ್ತೆ, ಆಫೀಸ್ಗಳು ಸ್ಟಾರ್ಟ್ ಆಗುತ್ತೆ. ಕುಮಾರಸ್ವಾಮಿ ಲೇಔಟಿಗೆ ಒಂದು ಪೊಲೀಸ್ ಸ್ಟೇಷನ್ ಕೊಡ್ರಿ. ಮತ್ತು ಮೇನ್ಗಳ ಜನ ಜಾಸ್ತಿ ಪೊಲೀಸವ್ರನ್ನ ಹಾಕಿ. BMTC ಬಸ್ಸವ್ರದ್ದು ತೊಂದರೆನೇ, ಆಟೋದವ್ರದ್ದು ತೊಂದರೆನೇ, ಬೇರೆ ಬೇರೆ ಗಾಡಿಗಳದ್ದು ತೊಂದರೆನೇ. ಹಾಗಿದ್ದಾಗ ಪೊಲೀಸವ್ರದ್ದು ಕಾಕಿ ಬಟ್ಟೆ ನೋಡಿದ್ರೆ ಅಟ್ಲೀಸ್ಟ್ ಅವಾಯ್ಡ್ ಆಗ್ತಾರೆ. ಸರ್ ನಮಸ್ತೆ, ನನ್ನ ಹೆಸರು ಜಯಪ್ರಕಾಶ್ ಅಂತ, ಭಾರತೀಯ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ. ಈಗ ಈ ಒಂದು ಪ್ರಜಾಧ್ವನಿ ಅನ್ನೋ ಒಂದು ಮೀಡಿಯಾ ಏನಿದೆ, ಇದು ಸಾರ್ವಜನಿಕರ ಪರವಾಗಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನ, ಆಮೇಲೆ ಅವ್ರಿಗಾಗ್ತಿರೋ ತೊಂದರೆಗಳನ್ನ ಎತ್ತಿಡಿಯುವಂಥ ಒಂದು ಮಾಹಿತಿ ಕೇಂದ್ರ ಆಗಿದೆ. ಈಗ ನಮ್ಮ ಕಾನ್ಸೆಪ್ಟ್ ಏನಂದರೆ, ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಇತ್ತು. ಈಗ ಅದ್ರ ರೀತಿ ತಲಗಟ್ಪುರಕ್ಕೆ ಹಾಕಿದ್ದಾರೆ. ಅದರಿಂದ ಏನಪ್ಪ ಸಮಸ್ಯೆ ಅಂದರೆ, ಕುಮಾರಸ್ವಾಮಿ ಲೇಔಟಿಗಿದ್ದಾಗ ಆವಾಗಲೇ ಮ್ಯಾನ್ಸು ಪೊಲೀಸರೆಲ್ಲ ಕಡಿಮೆ ಅಂತೇಳಿ ಅಲ್ಲಲ್ಲಿ ಟ್ರಾಫಿಕ್ಗಳು ಅವಾಯ್ಡ್ ಮಾಡೋಕ್ಕಾಗದೆ ನಾವು ಸಾಕಷ್ಟು ಸರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದರೂ ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ. ಮೆನ್ಸಿಲ್ಲ ಅಂತ ಹೇಳ್ತಿದ್ರು. ಈಗ ಇಲ್ಲಿ ಹತ್ರ ಇದ್ದಾಗಲೇ ಜನ ಇಲ್ಲ ಅಂತ ಹೇಳೋ ಡಿಪಾರ್ಟ್ಮೆಂಟು ಇವತ್ತು ಅದನ್ನೇ ಎತ್ತಿ ನಾವು ಇದು ತಲಗಟ್ಪುರಕ್ಕೆ ಹಾಕಿದ್ರೆ ಮುಂದಿನ ಸಾರ್ವಜನಿಕರ ಗತಿ ಹೆಂಗೆ? ಮತ್ತು ಇವತ್ತೇನೋ ಭಾನುವಾರ ಸ್ವಲ್ಪ ಕಡಿಮೆ ಜನ ಓಡ್ತಾರೆ. ನಾಳೆಯಿಂದ ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ, ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗುತ್ತೆ, ಆಫೀಸ್ಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲ ಜನನೂ ಹೋಗ್ಬೇಕಾದ್ರೆ ತುಂಬ ತೊಂದರೆ ಆಗ್ತಿದೆ. ದಯವಿಟ್ಟು ಕುಮಾರಸ್ವಾಮಿ ಲೇಔಟಿಗೆ ಒಂದು ಮಾಡಿರಿ. ಅಥವಾ ಇವಾಗ ತಲಗಟ್ಪುರದಾಗಿರೋದು ಅಲ್ಲೇ ಇರಲೇಬೇಕಾದ್ರೆ ಕುಮಾರಸ್ವಾಮಿ ಲೇಔಟಿಗೆ ಒಂದು ಪೊಲೀಸ್ ಸ್ಟೇಷನ್ ಕೊಡ್ರಿ. ಮತ್ತು ಮೇನ್ಗಳ ಜನ ಜಾಸ್ತಿ ಪೊಲೀಸವ್ರನ್ನ ಹಾಕಿ. ತುಂಬ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಇದು ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ ಡಿಪಾರ್ಟ್ಮೆಂಟೇ ಖುದ್ದಾಗಿ ಈ ಒಂದು ಕೆಲಸನ ಕೈ ಎತ್ಕೊಂಡು ಸಾರ್ವಜನಿಕರಿಗೆ ಉಪಯೋಗ ಅಂತ ಕೆಲಸ ಮಾಡಬೇಕು. ಹಾಗೆ ಟ್ರಾಫಿಕಲ್ಲಿ ಎಲ್ಲ ಥರನೂ ತೊಂದರೆನೇ. BMTC ಬಸ್ಸವ್ರದ್ದು ತೊಂದರೆನೇ, ಆಟೋದವ್ರದ್ದು ತೊಂದರೆನೇ, ಬೇರೆ ಬೇರೆ ಗಾಡಿಗಳದ್ದು ತೊಂದರೆನೇ. ಹಾಗಿದ್ದಾಗ ಪೊಲೀಸವ್ರದ್ದು ಕಾಕಿ ಬಟ್ಟೆ ನೋಡಿದ್ರೆ ಅಟ್ಲೀಸ್ಟ್ ಅವಾಯ್ಡ್ ಆಗ್ತಾರೆ. ತುಂಬ ಸ್ಪೀಡಾಗಿ ಹೋಗ್ತಾರೆ, ಆಮೇಲೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಮತ್ತು ಯಾರು 3 ಜನ ತ್ರಿಬಲ್ ರೈಡಿಂಗ್ ಹೋಗ್ತಾರೆ. ಅಲ್ಲಲ್ಲೇ ಒಬ್ಬ ಪೊಲೀಸರು ಇದ್ದರೆ ಇದೆಲ್ಲ ಅವಾಯ್ಡ್ ಆಗುತ್ತೆ. ಮತ್ತು ಆಕ್ಸಿಡೆಂಟ್ಗಳು ಆದಷ್ಟು ಕಡಿಮೆ ಆಗುತ್ತೆ. ದಯವಿಟ್ಟು ಇದನ್ನು ಸರ್ಕಾರ ಎಚ್ಚೆತ್ಕೊಂಡು, ಆ ಒಂದು ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಸಾರ್ವಜನಿಕ ತೊಂದರೆ ಆಗದಿರೋ ರೀತಿಯಲ್ಲಿ 2 ಪೊಲೀಸ್ ಠಾಣೆ ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಸರ್ ತುಂಬ ಟ್ರಾಫಿಕ್ ಇದೆ. ನಿಯರೆಸ್ಟ್ ಇಲ್ಲಿಂದ ಒಂದು ಕಾಲ್ ಮಾಡಿದ್ರೇನು ಒಂದು 5 ಇಂದ 10 ಮಿನಿಟ್ಸ್ ಒಳಗಡೆ ಬರ್ತಿದ್ರು. ಇವಾಗ ಅಲ್ಲಿಂದ ಇಲ್ಲಿ ಕಮ್ಮಿ ಅಂದರೂ ಬರಬೇಕು ಅಂದರೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಕೋಣಕುಂಟೆ ಫಾರಮ್ಮಲ್ ರೋಡ್ ತುಂಬ ಜಾಮ್ ಇದೆ. ಶನಿವಾರ ಭಾನುವಾರ ಬರ್ತಂದ್ರೆ 1 ಅವರ್ ಆದರೂ ಕ್ಲಿಯರ್ ಆಗಲ್ಲ ಕೂಡ. ಈಗ ನಮಗೆ ಕುಮಾರಸ್ವಾಮಿ ಲೇಔಟಿದ್ದಾಗೆ ಪರವಾಗಿರಲಿಲ್ಲ. ಒಂದು 5 ಮಿನಿಟ್ಸ್ ಒಳಗೆ 10 ನಿಮಿಷ ಒಳಗಡೆ ಬರ್ತಾಯಿದ್ರು. ಈಗ ತಲಗಟ್ಪುರಕ್ಕೆ ಹೋದ್ಮೇಲೆ ಇಲ್ಲಿ ಸಮಸ್ಯೆಗಳು ಟ್ರಾಫಿಕ್ ಹೌದು ಸರ್, ಸಮಸ್ಯೆಗಳು ತುಂಬ ಆಗಿದೆ ಸರ್. ಇಲ್ಲಿ RBI ಲೇಔಟು ಚುಂಚಕಟ್ಟ ರೋಡ್ ತುಂಬ ಟ್ರಾಫಿಕ್ ಇದೆ. ಕಮ್ಮಿ ಅಂದರೂ ಒಂದು ದಿವಸಕ್ಕೆ 1 ರಿಂದ 2 ಆಕ್ಸಿಡೆಂಟ್ಗಳು ಕೂಡ ಆಗ್ತಾನೆ ಇದೆ. ಆವಾಗ ನಾವು ಆಟೋ ಡ್ರೈವರ್ಗಳೇ ನಿಂತ್ಕೊಂಡು ನಾವೇ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ ಸರ್. ಈಗ ಟ್ರಾಫಿಕ್ ಪೊಲೀಸವರು ಇಲ್ಲ ಅಂತ ಹೇಳ್ತೀವಿ. ಯಾರೂ ಇಲ್ಲ ಸರ್. ಯಾರೋ ಮೊನ್ನೆ ಸ್ವಲ್ಪ ದಿವಸ ಹೋಮ್ ಗಾಡಿಗಳನ್ನ ಹಾಕಿದ್ರು, ಇವಾಗ ಅವರು ಕೂಡ ಇಲ್ಲ. ಈಗ ಸ್ವಲ್ಪ ಟ್ರಾಫಿಕ್ ಆಗಿರೋದ್ರಿಂದ ನಾವೇ ತುಂಬ ಟ್ರಾಫಿಕ್ ಗಾಡಿಗಳು ನಾವೇ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದ್ದೀವಿ. ಯಾವ ಸಮಯದಲ್ಲಿ ಜಾಸ್ತಿ ಟ್ರಾಫಿಕ್ ಆಗುತ್ತೆ ಸರ್? ಪೀಕ್ ಅವರಲ್ಲಿ ಪ್ರತಿ ದಿವಸ ಆಗುತ್ತೆ. ಸಾಟರ್ಡೇ ಬಂದ್ಬಿಟ್ಟು ಫುಲ್ ಡೇ ಇರುತ್ತೆ ಸರ್ ಅದು. ಮಧ್ಯಾಹ್ನದಿಂದ ನೈಟ್ 12 ಗಂಟೆ ಆದ್ರೂ ಕ್ಲಿಯರ್ ಆಗೋದಿಲ್ಲ ಅದು. ಆವಾಗ ನಾವು ಆಟೋ ಡ್ರೈವರೇ ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದ್ದೀವಿ. ಅಂದರೆ ಇದು ಗೊತ್ತಿದೆ ಸಮಸ್ಯೆ? ಹೌದು ಸರ್, ಗೊತ್ತಿದೆ. ಯಾಕೆ ಈ ಥರ ಆಯಿತು ಅಂತ ಗೊತ್ತಿದ್ರು ಅವ್ರು ಇದು ಮಾಡ್ತಾನೆ ಇಲ್ಲ ಸರ್. ಹೋಮ್ ಗಾರ್ಡ್ಗಳನ್ನ ಹಾಕ್ತಾರೆ ಮಾಮೂಲಿ. ಯಾವಾಗಲೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಹಾಕ್ತಾರೆ. ಯಾರೋ ಒಂದು MLA ಆಗಲಿ MP ಆಗಲಿ ಯಾರನ್ನ ಬಂದರೂ ಅವಾಗ ಮಾತ್ರ ಹಾಕ್ತಾರೆ ಅಷ್ಟೇ. ಅವರು ಪರ್ಮಿಷನ್ ಬಂದಾಗ. ಇಲ್ಲ ಅಂದರೆ ಯಾವಾಗಲೂ ಯಾರೂ ಆಗ್ತಾಯಿಲ್ಲ ಸರ್. ನಮಗೆ ಕುಮಾರಸ್ವಾಮಿ ಲೇಔಟ್ ಇದ್ದರೆ ತುಂಬ ಒಳ್ಳೇದು ಅನಿಸುತ್ತೆ ಸರ್. ತಲಗಟ್ಪುರ ತುಂಬ ಸ್ವಲ್ಪ ಪ್ರಾಬ್ಲಮ್ ಇದೆ. ಹೌದು ಸರ್, ತುಂಬ ಅಲ್ಲಿಂದ ಬರಬೇಕಾದ್ರೆ ಕಮ್ಮಿ ಇರೋ ಒಂದು ಹಾಫ್ ಆನ್ ಅವರನ್ನು ಬೇಕೇ ಬೇಕು ಅವ್ರಿಗೆ. ಇಲ್ಲಾದ್ರೆ ಒಂದು 10 ನಿಮಿಷ ಒಳಗಡೆ ಬಂದೇ ಬರ್ತಾರೆ ಸರ್.